ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ BMK YT ಚಾನೆಲ್. ಸೊ ಇವತ್ತು ಏನು ಅಂತ ಅಂದರೆ, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಭೂಮಿಯಲ್ಲಿ ಆಗ್ತಾ ಇರೋ ಎಲ್ಲ ಸ್ಯಾಂಕ್ಷನ್ಸ್ ಆಗಿರ್ಬೋದು ಅಥವಾ ಟ್ಯಾರಿಫ್ಸ್ಗಳಾಗಿರ್ಬೋದು ಅಥವಾ ಅಮೇರಿಕ ನಮ್ಮ ಭಾರತಕ್ಕೆ ಧಮಕಿ ಹಾಕೋದಿರ್ಬೋದು, ಅದ್ರ ಬಗ್ಗೆ ಎಲ್ಲ ಏನು ಯೋಚಿಸ್ತಾರೆ ಅಂತ ಈ ಟ್ವೀಟ್ ಮೂಲಕ ನಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಬೇರೆ ದೇಶದ ಪ್ರಧಾನಮಂತ್ರಿ ನಮ್ಮ ಭಾರತಕ್ಕೇನಾದರೂ ಬಂದರೆ ಅವರನ್ನ ಏರೋಪ್ಲೇನ್ ಅಂದರೆ ಏರ್ಪೋರ್ಟಿಂದ ಪಿಕಪ್ ಮಾಡೋದಕ್ಕೆ ಯಾರು ಮಿನಿಸ್ಟರ್ ಬರ್ತಾರೆ ಅಥವಾ ಯಾರು ಹೈಲಿ ಅಫಿಷಿಯಲ್ ಮೆಂಬರ್ ಬರ್ತಾರೆ. ಬಟ್ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿರೋದ್ರಿಂದ ಸೊ ಒಂದು ಪ್ರೋಟೋಕಾಲ್ ಅನ್ನೋದು ಇರುತ್ತೆ. ಸೊ ಅದನ್ನ ಬ್ರೇಕ್ ಮಾಡಿದ್ದಾರೆ. ಅಂಡ್ ದಿಸ್ ಶೋಸ್ ಹೌ ಮಚ್ ರೆಸ್ಪೆಕ್ಟ್ ವಿ ಗಿವ್ ಟು ಪ್ರೆಸಿಡೆಂಟ್ ಪುತಿನ್. ಪ್ರಧಾನಮಂತ್ರಿ ಮೋದಿ ಅವರು ಯಾವ ಟೈಮಲ್ಲಿ ಪ್ರೋಟೋಕಾಲ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅಂದ್ರೆ, ಯಾವಾಗ ಅಮೆರಿಕದ ಪ್ರಧಾನಿ ಆಗಿರೋ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ನೀವು ರಷ್ಯಾ ಜೊತೆ ಆಯಿಲ್ ಅನ್ನ ತಗೋಬೇಡಿ, ಸ್ಯಾಂಕ್ಷನ್ಸ್ ಆಗ್ತೀವಿ. ಅಂಡ್ ಆಲ್ಸೋ ಇವಾಗ 50% ಟ್ಯಾರಿಫ್ಸ್ ಅನ್ನ ಕೂಡ ನಮ್ಮ ಭಾರತದ ಮೇಲೆ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ, ಡಿಲೈಟೆಡ್ ಟು ವೆಲ್ಕಮ್ ಮೈ ಫ್ರೆಂಡ್ ಪ್ರೆಸಿಡೆಂಟ್ ಪುತಿನ್ ಟು ಇಂಡಿಯಾ, ಲುಕಿಂಗ್ ಫಾರ್ವರ್ಡ್ to our interactions later this evening and tomorrow. India-Russia friendship is a time-tested one that the greatly benefited our people. ಇಬ್ರು ಕೂಡ ಫಾರ್ಚುನರ್ ಕಾರಲ್ಲಿ ಕೂತ್ಕೊಂಡು ಫೋಟೋ ತಗೊಂಡು ಕೂಡ ಟ್ವೀಟ್ ಮಾಡಿದ್ದಾರೆ, ವಿಚ್ ಕ್ಲಿಯರ್ಲಿ ಸೆಂಡ್ಸ್ ಅ ಮೆಸೇಜ್ ಟು ಅಮೇರಿಕಾ, ಯುರೋಪ್ ಅಂಡ್ ಇನ್ಫ್ಯಾಕ್ಟ್ ಇವನ್ ಚೈನಾಗೂ ಕೂಡ ನಮ್ಮ ರಿಲೇಷನ್ ಈಗ ಪುತಿನ್ ಅವರ ಜೊತೆ ಅಂಡ್ ಇನ್ಫ್ಯಾಕ್ಟ್ ರಷ್ಯಾ ಜೊತೆ ತುಂಬಾ ಪೀಕಲ್ಲಿದೆ. ನೋಡಿ, ಇವಾಗ ಬರೀ ಪುತಿನ್ ಮಾತ್ರ ಬಂದಿಲ್ಲ, ಇಂಡಿಯಾ ರಷ್ಯಾದ ಬಿಸ್ನೆಸ್ ಫಾರಂ ನ ಬೇರೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಹೈಯರ್ ಅಫಿಷಿಯಲ್ಸ್ ಅವರು ಕೂಡ ಬಂದಿದ್ದಾರೆ. ಉದಾಹರಣೆಗೆ ರಷ್ಯಾದ ರಕ್ಷಣಾ ಮಂತ್ರಿ ಆಗಿರೋ ಆಂಡ್ರ್ಯೂ ಅವರು ಕೂಡ ಭಾರತಕ್ಕೆ ಬಂದಿದ್ದಾರೆ. ಪ್ರತಿ ಒಂದು ಲೆವೆಲ್ ಅಂದ್ರೆ ಮಲ್ಟಿ ಲೆವೆಲ್ ಅಲ್ಲಿ ಈಗ ನಮ್ಮ ಇಂಡಿಯಾ ಮತ್ತೆ ರಷ್ಯಾ ರಿಲೇಷನ್ಸ್ ತುಂಬಾ ಪೀಕ್ ಅಲ್ಲಿ ಇದೆ. ಇಷ್ಟ ಅಲ್ಲದೆ ದಿ ಕಾಮರ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಪಿಯೂಷ್ ಗೋಯಲ್ ಸರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಭಾರತದ ಯಾವ ಮೂಲೆಯಿಂದ ಯಾರನ್ನ ಬೇಕಾದ್ರೂ ಕೇಳಿ, ಅವ್ರು ಹೇಳೋದೊಂದೇ, ರಷ್ಯಾ ಇಸ್ ದಿ ಫ್ರೆಂಡ್ ಆಫ್ ಇಂಡಿಯಾ, ಅಂದ್ರೆ ಸುಖ್ ದುಃಖ ಖಾ ಸಾಥಿ ಅಂತ ಹೇಳಿದ್ದಾರೆ. Hearing the word Russia, the first word that comes to the mind of every Indian is India's Sukh Dukh Ka Sathi. That part is in Hindi. India's Sukh Dukh Ka Sathi. And it translates to a companion, a friend in good times and bad times. A companion in happiness and a companion in sorrow. ನೋಡಿ, ಇವಾಗ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂದರೆ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ, ಎಲ್ಲರೂ ಖುಷಿಯಾಗಿ ಮಾತಾಡ್ತಾರೆ. ಬಟ್ ಯಾವಾಗ ನಿಮ್ಮ ಬ್ಯಾಡ್ ಟೈಮ್ ಶುರು ಆಗುತ್ತೆ, ಅವಾಗ ನಿಮ್ಮ ಜೊತೆ ಯಾರು ಇರ್ತಾರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ಹೀ ಈಸ್ ದ ರಿಯಲ್ ಫ್ರೆಂಡ್ ಅಂತ. ಸೊ ಅದೇ ರೀತಿ ನಮಗೆ ರಷ್ಯಾ ಯಾವಾಗೆಲ್ಲ ನಾವು ಸಂಕಟದಲ್ಲಿದ್ವಿ ಅವಾಗೆಲ್ಲ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಹೀ ಈಸ್ ದ ಗುಡ್ ಫ್ರೆಂಡ್, ಹೀ ಈಸ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ ರಷ್ಯಾನ. ಹೌದು, ಐ ಟೋಟಲಿ ಅಗ್ರಿ. ಹ್ಯೂಮನ್ ತರ ಫ್ರೆಂಡ್ಶಿಪ್ ಜಿಯೋ ಪಾಲಿಟಿಕ್ಸ್ ಅಲ್ಲಿ ವರ್ಕ್ ಆಗಲ್ಲ, ಯಾಕಂದ್ರೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ ನೋಬಡಿ ಈಸ್ ಯುವರ್ ಫ್ರೆಂಡ್ ಅಂಡ್ ನೋಬಡಿ ಈಸ್ ಯುವರ್ ಎನಿಮಿ. ಬಟ್ ಸ್ಟಿಲ್ ಕೆಲವೊಂದು ದೇಶಗಳನ್ನ ನೀವು ನೋಡ್ಬೋದು, ಯಾವುದು ವರ್ಷಗಳೊಂದಿಗೆ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಭಾರತ ಮತ್ತೆ ರಷ್ಯಾನೇ ತಗೊಳ್ಳಿ, ಯಾವಾಗೆಲ್ಲ ನಮ್ಮ ಮೇಲೆ ವಿಪತ್ತು ಬಂದಿದೆ ಆಗೆಲ್ಲ ರಷ್ಯಾ ನಮ್ಮ ಜೊತೆಗೆ ನಿಂತಿದೆ, ಹಾಗೆ ಮುಂದೆ ಕೂಡ ನಿಲ್ಲುತ್ತೆ. ನೀವು ಕೇಳ್ಬೋದು, ಆಯ್ತು ಈಗ ನಮ್ಮ ಪುತಿನ್ ಅವರು ಏನಕ್ಕೆ ಭಾರತಕ್ಕೆ ಬಂದಿದ್ದಾರೆ, ಅವ್ರಿಗೆ ಏನ್ ಸಿಗ್ತಾ ಇದೆ ಅಂತ, ಅಂಡ್ ಈ ಸಮಿಟ್ ಯಾಕೆ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು. ನೋಡಿ, ಭಾರತ ಇಸ್ ಅ ಬಿಗ್ಗೆಸ್ಟ್ ಬಯರ್ ಆಫ್ ರಷ್ಯನ್ ಆಯಿಲ್ ಅಂಡ್ ದಿಸ್ ಇಸ್ ಅ ಕ್ಲಿಯರ್ ಮೆಸೇಜ್ ಟು ಯುರೋಪ್ ಅಂಡ್ ಅಮೇರಿಕಾ ದಟ್ ವಿ ಆರ್ ಬೈಯಿಂಗ್ ದಿ ಆಯಿಲ್ ಅಂಡ್ ವಿ ಆರ್ ನಾಟ್ ಐಸೋಲೇಟೆಡ್. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೀಗೆ ಇರೋದು ಅಂಡ್ ಹೀಗೆ ನಾವು ಬೈ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತ ಒಂದು ಕ್ಲಿಯರ್ ಮೆಸೇಜ್ ಸೆಂಡ್ ಮಾಡ್ತಾ ಇದೆ. ಯಾರು ಗೊತ್ತಿಲ್ಲ, ಅಮೇರಿಕಾ ಮತ್ತೆ ಯುರೋಪ್ನ ಪ್ಲಾನ್ ಏನಿತ್ತು ಅಂದ್ರೆ ರಷ್ಯಾನ ಐಸೋಲೇಟ್ ಮಾಡಬೇಕು, ರಷ್ಯಾನ ಯಾರು ಅವ್ರ ಜೊತೆ ಟ್ರೇಡ್ ಮಾಡಬಾರ್ದು, ಅವ್ರ ಬಿಸ್ನೆಸ್ಗೆ ಸಪೋರ್ಟ್ ಮಾಡಬಾರ್ದು, ಅವ್ರದ್ದೇನು ಪ್ರಾಡಕ್ಟ್ಸ್ ಬೈ ಮಾಡಬಾರ್ದು ಅಂತ ಇತ್ತು. ಬಟ್ ನಿಮಗೆಲ್ಲ ಗೊತ್ತು, ಈಗ ಪ್ರೆಸಿಡೆಂಟ್ ಪುತಿನ್ ಅವರ ಸಮ್ಮಿಟ್ ಏನು SCO ಸಮ್ಮಿಟ್ ಇತ್ತು, ಅದರಲ್ಲಿ ಯಾವ ರೀತಿ ಅವರಿಗೆ ಭವ್ಯವಾಗಿರೋ ವೆಲ್ಕಮ್ ಆಯಿತು. ಇಷ್ಟಲ್ಲದೆ ಈಗ ಭಾರತದಲ್ಲೂ ಕೂಡ ಯಾವ ರೀತಿಯಾಗಿ ಅವರನ್ನ ಸ್ವಾಗತ ಮಾಡಲಾಯಿತು. ಇದನ್ನೆಲ್ಲ ಕೂಡ ವೆಸ್ಟರ್ನ್ ಮೀಡಿಯಾ ಅವರು ಚೆನ್ನಾಗಿ ಕವರ್ ಮಾಡಿದ್ದಾರೆ. Who gets most out of this summit? If I have to get off the fence, I'd say Russia is. Look, for Vladimir Putin, what is this visit about? It's basically a giant message that he is sending to the rest of the world, but especially to Europe and the United States. Look at how unisolated I am. Look at how little of an outcast, how little of a pariah Russia actually is. It's me, not you, who is right now at the center of this new geopolitical emerging world order, this multipolar world.
ಕರೆಕ್ಟಾಗಿ ಹೇಳಿದ್ದಾರೆ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ವ್ಲಾದಿಮಿರ್ ಪುತಿನ್ ಒಬ್ಬರು ಆಪರ್ಚುನಿಸ್ಟಿಕ್ ಲೀಡರು ಹಾಗೂ ಅವರು ಐಸೋಲೇಟೆಡ್ ಅಂತ ಪ್ರೂವ್ ಮಾಡ್ತಾ ಡೊನಾಲ್ಡ್ ಟ್ರಂಪ್ ಅವರಂತೂ ಇಂಡಿಯಾ USA ರಿಲೇಷನ್ಶಿಪ್ನೇ ಹಾಳು ಮಾಡಿಬಿಟ್ರು. ಆ್ಯಂಡ್ ಇದನ್ನು ಒಂದು ದೊಡ್ಡ ಪಾಸಿಟಿವ್ ಆಗಿ ತಗೊಂಡು ಪುತಿನ್ ಅವರು ರಷ್ಯಾ ಮತ್ತು ಭಾರತದ ರಿಲೇಷನ್ನ ತುಂಬ ಚೆನ್ನಾಗಿ ತುಂಬ ಎಂಗೇಜಿಂಗ್ ಆಗಿ ಇಂಪ್ರೂವ್ ಮಾಡಿದ್ದಾರೆ. ಆಲ್ಸೋ ರಷ್ಯಾ ಇಸ್ ರೆಡಿ ಫಾರ್ ಎನಿ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೂಡ ಪುತಿನ್ ಅವರು ಹೇಳಿದ್ದಾರೆ. ಅದು ಸ್ಪೇಸ್ ಅಲ್ಲಾರು ಆಗಿರಲಿ, ಎನರ್ಜಿ ಸೆಕ್ಟರ್ ಅಲ್ಲಾರು ಆಗಿರಲಿ, ರಷ್ಯಾ ಇಸ್ ಆಲ್ವೇಸ್ ರೆಡಿ ಟು ಕಾರ್ಪೊರೇಟ್ ವಿತ್ ಇಂಡಿಯಾ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಪುತಿನ್ ಅವರು ಏನು ಹೇಳಿದ್ರು ಅಂದರೆ ನಮ್ಮ ಇಂಡಿಯಾ ಯಾವ ರೀತಿ ಕ್ಯಾಪಬಲ್ ಆಗಿದೆ ಅಂದರೆ ನಮಗೆ G7 ಮೀಟಿಂಗೇ ಬೇಕಾಗಿಲ್ಲ, ಇನ್ಫ್ಯಾಕ್ಟ್ G7 ಕಂಟ್ರೀಸೇ ಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ರೀಸೆಂಟಾಗಿ ನಾನು ಒಂದು ಆನಂದದ ವಿಷಯ ಹೇಳಬೇಕು ಅಂದರೆ ಯುರೋಪಲ್ಲಿ ಒಂದು ನ್ಯೂಸ್ ತುಂಬ ಹರಡಿಸ್ತಾ ಇದ್ರು, ಫೇಕ್ ನ್ಯೂಸನ್ನು. ಏನು ಅಂತ ಅಂದರೆ ನಮ್ಮ ರಷ್ಯಾ ಅವರು ನ್ಯೂಕ್ಲಿಯರ್ ಸಬ್ಮರೀನನ್ನು ನಮ್ಮ ಭಾರತಕ್ಕೆ ಲೀಸ್ಗೆ ಅಥವಾ ರೆಂಟ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗಂತೂ ತುಂಬ ಆಶ್ಚರ್ಯ ಆಯಿತು ಯಾವಾಗ ಇದು ಆರ್ಟಿಕಲನ್ನು ಓದಿದೆ. ಆವಾಗ ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಕೂತ್ಕೊಂಡೆ. ಆಮೇಲೆ ನನಗೇನು ಅನ್ನಿಸ್ತು ಅಂದರೆ ಇವ್ರಿಗೆ ಈ ನ್ಯೂಸ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ. ಅಂದರೆ ಯಾರೋ ಹೇಳಿದ್ರು ಅದನ್ನು ತಗೊಂಡೋಗಿ ಬರೆದ್ರು. ಆ್ಯಂಡ್ ಬೇಜಾರು ಯಾವಾಗ ಆಗುತ್ತೆ ಅಂದರೆ ಇದೇ ಆರ್ಟಿಕಲ್ಸನ್ನು ಓದಿ ನಮ್ಮ ಭಾರತೀಯರು ಕೂಡ ಕಾಪಿ ಪೇಸ್ಟ್ ಮಾಡ್ತಾರೆ ಅವರ ಆರ್ಟಿಕಲ್ಸಲ್ಲೂ ಕೂಡ. ಇಷ್ಟೇ ಅಲ್ಲದೆ ಇಂಡಿಯನ್ ಯೂಟ್ಯೂಬರ್ಸ್ ಕೂಡ ಯಾರೆಲ್ಲ ನ್ಯೂಸ್ ಮಾಡ್ತಾರೆ ಅವರೆಲ್ಲ ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲಿಂದ ಬಂತು ಇದು ಅಂತ, ಬಟ್ ಸ್ಟಿಲ್ ನೋಡಿ, ನಾನಂತೂ ಯು ಹ್ಯಾವ್ ಟು ಬಿ ಇನ್ ಫ್ಯಾಕ್ಟ್ಸ್ ಮೇಲೆ ಬಿಲೀವ್ ಮಾಡ್ತೀನಿ. ಆ್ಯಂಡ್ ಯಾವುದು ಟ್ರೂ ಆಗಿರುತ್ತೆ ತುಂಬ ಆರ್ಟಿಕಲ್ಸನ್ನು ಓದಿ ನಾನು ಆಮೇಲೆ ವಿಡಿಯೋ ಮಾಡೋಕ್ಕೆ ಕೂತ್ಕೋತೀನಿ. ಆ್ಯಂಡ್ ಈವನ್ ಈಗ ನೋಡಿ, ಇದನ್ನು ಹೌದು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದಾರೆ ಪುತಿನ್ಗೋಸ್ಕರ, ಇದು ಮೊದಲನೇ ಸರಿ ಅಲ್ಲ. ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಪ್ರೋಟೋಕಾಲ್ ಬ್ರೇಕ್ ಮಾಡಿದರು. ಇನ್ಫ್ಯಾಕ್ಟ್ ಬರೀ ಇವರೊಬ್ಬರೇ ಅಲ್ಲ, ಈವನ್ UAE ಅವರ ರಾಜ ಏನಿರ್ತಾರಲ್ಲ ಅವ್ರಿಗೂ ಕೂಡ ಪ್ರೋಟೋಕಾಲ್ ಬ್ರೇಕ್ ಮಾಡಿದರು. ಶೇಖ್ ಹಸೀನಾ ಬಾಂಗ್ಲಾದೇಶ್ PM ಅವ್ರಿಗೂ ಕೂಡ ಈ ಪ್ರೋಟೋಕಾಲ್ ಬ್ರೇಕ್ ಮಾಡಿದರು. ಆ್ಯಂಡ್ ಈವನ್ ಜಪಾನಿನ ಪ್ರೈಮ್ ಮಿನಿಸ್ಟರ್ ಅವ್ರಿಗೂ ಕೂಡ ಈ ಪ್ರೋಟೋಕಾಲ್ ಅನ್ನು ಬ್ರೇಕ್ ಮಾಡಿದ್ರು. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದಟ್ PM ಮೋದಿ ಇಸ್ ಬ್ರೇಕಿಂಗ್ ದ ಪ್ರೋಟೋಕಾಲ್. ಈವನ್ ಫಾರ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಇಷ್ಟೇ ಅಲ್ಲದೆ ಫೇಮಸ್ ಪ್ರೈಮ್ ಮಿನಿಸ್ಟರ್ ತಗೊಂಡ್ರೆ ನಾವು ನಮ್ಮ ಬೆಂಜಮಿನ್ ನೇತನ್ಯಾಹು ಅವರನ್ನ ತಗೊಂಡ್ರೆ, ಆ್ಯಂಡ್ ಈವನ್ ಮೊಹಮ್ಮದ್ ಬಿನ್ ಸಲ್ಮಾನ್ ಇವ್ರಿಗೂ ಕೂಡ ಪ್ರೋಟೋಕಾಲ್ ಅನ್ನು ಬ್ರೇಕ್ ಮಾಡಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಇವಾಗ ರಷ್ಯನ್ ಪ್ರೆಸಿಡೆಂಟ್ ಪುತಿನ್ ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ಪ್ರೋಟೋಕಾಲ್ ಬ್ರೇಕ್ ಮಾಡಿ. ಹೌದು, ಅವ್ರಿಗೆ ಭವ್ಯ ವೆಲ್ಕಮ್ ಆಗಿರ್ಬೋದು, ಅವ್ರಿಗೆ ನಾವು ಭಗವದ್ಗೀತೆ ಕೊಟ್ಟಿರ್ಬೋದು, ಅವರನ್ನು ತುಂಬ ಚೆನ್ನಾಗಿ ಮಾತಾಡ್ಸಿರ್ಬೋದು, ಬಟ್ ದ್ಯಾಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಡೂ ಅ $2 billion ಡೀಲ್. ಅಂದರೆ ಯಾವ ರೀತಿ ಫೇಕ್ ನ್ಯೂಸನ್ನು ಹರಡಿಸ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಎಸ್, ಹೌದು, ಇದು ಯಾವ ರೀತಿಯ ನ್ಯೂಕ್ಲಿಯರ್ ಸಬ್ಮರೀನ್ ಡೀಲ್ ಕೂಡ ಆಗಿಲ್ಲ, ಫ್ಯಾಕ್ಟ್ ಚೆಕ್ ಆಗಿದೆ. ಇಲ್ಲೇ ನೀವು ನೋಡ್ಬೋದು, ನೋ $2 billion ಯಾವುದು ಆ ರೀತಿ ಆಗಿಲ್ಲಂತೆ. ನೋಡಿ, ನಾನು ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಹೇಳ್ತೀನಿ, ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಫಾಲೋವರ್ಸ್ ಹಿಂದೆ ಓಡ್ತಾರೆ, ಫಾಲೋವರ್ಸ್ ಅಲ್ಲ, ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವುದು ಇವರು ಲೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದು ಮಾರ್ಚ್ 2019 ಇಸ್ವಿಯಲ್ಲಿ ನಡೆದಿರೋ ಒಂದು ಡೀಲ್ ಇದು. ಆ್ಯಂಡ್ ಡೆಲಿವರಿ ತುಂಬ ಲೇಟ್ ಆಯಿತು. ಆ್ಯಂಡ್ ಇದು 2028 ಒಳಗಡೆ ತಲುಪಬಹುದಂತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಇದು ಇವಾಗಿನ. ಆ್ಯಂಡ್ ನೋಡಿ, ಯಾವ ಟೈಮಲ್ಲಿ ನಮ್ಮ ಪ್ರಧಾನಿ ಪುತಿನ್ ಅವರು ನಮ್ಮ ಭಾರತಕ್ಕೆ ಬಂದಿದ್ದಾರೆ ಅವಾಗ ಟೈಮಲ್ಲಿ ಈ ರೀತಿಯ ಫೇಕ್ ನ್ಯೂಸ್, ಈ ರೀತಿಯ ಫೇಕ್ ಪ್ರಾಪಗಾಂಡಗಳು ತುಂಬ ಹರಿದಾಡುತ್ತೆ. ಆ್ಯಂಡ್ ಇವನ್ ಬೇರೆ ನ್ಯೂಸ್ ಚೆಕರ್ಸ್ ಕೂಡ ಇದನ್ನು ಚೆಕ್ ಮಾಡದೆ ಡೈರೆಕ್ಟಾಗಿ ನ್ಯೂಸ್ ಅಂತ ಹೇಳ್ಬಿಡ್ತಾರೆ. ಸೊ ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ನೀವು ಯಾರನ್ನು ಫಾಲೋ ಮಾಡ್ತೀರಾ, ಜೆನ್ಯುನ್ ನ್ಯೂಸನ್ನು ಓದಿ, ನ್ಯೂಸ್ ಪೇಪರನ್ನು ಓದಿ, ಆರ್ಟಿಕಲ್ಸನ್ನು ಓದಿ. ಬರೀ ಒಂದು ಟಾಪಿಕ್ ಮೇಲೆ ಬರೀ ಒಂದೇ ಒಂದು ಆರ್ಟಿಕಲನ್ನು ಓದಕ್ಕೆ ಹೋಗಬೇಡಿ. ಸೊ ಅದಕ್ಕೋಸ್ಕರ ನೀವು ಯಾರನ್ನು ಫಾಲೋ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅಷ್ಟೇ, ನಾನು ಫ್ಯಾಕ್ಟ್ ಎಲ್ಲ ಚೆಕ್ ಮಾಡಿನೇ ಇದನ್ನು ನಿಮಗೆ ಹೇಳ್ತಾ ಇರೋದು. ಜೆನ್ಯುನ್ ನ್ಯೂಸ್ ಕನ್ಫರ್ಮ್ ಆದಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೋಗೋದಕ್ಕಿಂತ ಮುಂಚೆ ರ್ಯಾಲೋಸ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಹೌದು, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಕಮೆಂಟನ್ನು ಮಾಡಿ. ಏನಾದರೂ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಇದನ್ನು ರ್ಯಾಟಿಫೈ ಮಾಡಿದ್ದಾರೆ ರಷ್ಯಾದವರು. ಆದರೆ ನಮ್ಮ ಭಾರತದ ಸರ್ಕಾರ ಒಂದು ಸ್ಟೇಟ್ಮೆಂಟನ್ನು ಇಂದಿಗೂ ಕೂಡ ಹೊರಗಡೆ ಹಾಕಿಲ್ಲ. ನೀವೇನಾದರೂ ಇದನ್ನು ನೋಡಿದ್ರೆ, ಅಂದರೆ ಸರ್ಕಾರ ರಿಲೀಸ್ ಮಾಡಿರೋ ಈ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಇಲ್ಲಿ 2+2 ಮೀಟಿಂಗ್ ಬಗ್ಗೆ ಸಿಗುತ್ತೆ, ಇಂಡಿಯಾ ಮತ್ತು ರಷ್ಯಾದ ರಿಲೇಷನ್, ಪೊಲಿಟಿಕಲ್ ರಿಲೇಷನ್ಸ್ ಬಗ್ಗೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವನ್ ಟ್ರೇಡ್ ಡೆಫಿಸಿಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಆ್ಯಂಡ್ ನನಗೆ ಏನನ್ಸುತ್ತೆ ಅಂತ ಅಂದರೆ, ನಾವು ಭಾರತೀಯರು ರಷ್ಯಾದಿಂದ $68 ಬಿಲಿಯನ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಬಟ್
ಭಾರತೀಯರಿಂದ ರಷ್ಯಾದವರು ಬರೀ $5 ಬಿಲಿಯನ್ ಮಾತ್ರ ತಗೋತಾರೆ. ಅದು ಮೆಡಿಸನ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ವೇರಿಯಸ್ ಮೆಟೀರಿಯಲ್ಸ್. ಇದನ್ನ ನಾನು ಅನ್ಹೆಲ್ದಿ ಅಂತ ಕರಿತೀನಿ. ದಿಸ್ ಇಸ್ ನಾಟ್ ಅ ಗುಡ್ ನಂಬರ್. ಯಾಕಂದ್ರೆ ಭಾರತೀಯರು ಕೂಡ ಅಷ್ಟೇ ಸೆಲ್ ಮಾಡಬೇಕಾಗಿತ್ತು, $25-30 ಬಿಲಿಯನ್. ಬಟ್ ಇದು ಆಗ್ತಾ ಇಲ್ಲ. ಇದೊಂಥರ ಒನ್ ಸೈಡೆಡ್ ಲವ್ ಸ್ಟೋರಿ ತರ ಆಗೋಯ್ತು. ಬಟ್ ಸ್ಟಿಲ್ ನಾವೇನು ಪರ್ಚೇಸ್ ಮಾಡ್ತಾ ಇದೀವಿ ತುಂಬಾ $68 ಬಿಲಿಯನ್. ಬಟ್ ಅವರು ಬರೀ $5-6 ಬಿಲಿಯನ್ ಅಲ್ಲೇ ಕೂತಿದ್ದಾರೆ. ಅಂಡ್ ಈವನ್ ಇಲ್ಲಿ ಇಡೀ ಪೇಜ್ ಅಲ್ಲಿ ನಾವು ನೋಡಿದ್ರೆ ಲೈಕ್ ಇಂಡಿಯಾ ರಷ್ಯಾದು ಆರ್ಮಿ ಅದ್ರ ಬಗ್ಗೆ ಎಲ್ಲ ಸಿಗುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ರೆಲಾಸ್ ಅಗ್ರಿಮೆಂಟ್ ಬಗ್ಗೆ ಮಾತೇ ಆಡಿಲ್ಲ. ನೀವೇನಾದ್ರೂ ನನ್ನ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೋಡಿ. ನನಗಂತೂ ಗೊತ್ತಿಲ್ಲ ಇದೇ ವರ್ಷ ರೆಲಾಸ್ ಅಗ್ರಿಮೆಂಟ್ ನ ಜೊತೆ ಸೈನ್ ಆಗುತ್ತಾ ರಷ್ಯಾ ಮತ್ತೆ ಭಾರತದ ನಡುವೆ. ಯಾಕಂದ್ರೆ ಭಾರತ ಬೇರೆ ದೇಶಗಳೊಂದಿಗೆ ರೆಲಾಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದೆ. ಬಟ್ ಈ ವರ್ಷದಲ್ಲಿ ರಷ್ಯಾದ ಜೊತೆಗೆ ರೆಲಾಸ್ ಅಗ್ರಿಮೆಂಟ್ ಸೈನ್ ಆಗುತ್ತಾ ನನಗೆ ಗೊತ್ತಿಲ್ಲ. ಅಂಡ್ ಈಗ ಪುತಿನ್ ಅವರು ಭಾರತಕ್ಕೆ ಬಂದು ಏನೇನ್ ಮಾತಾಡ್ತಾ ಇದ್ದಾರೆ, ಸಮ್ಮಿಟ್ ಅಲ್ಲಿ ಜಾಸ್ತಿ ಡಿಸ್ಕಸ್ ಏನಾಗ್ಬೋದು ಅಂದ್ರೆ ಎನರ್ಜಿ ಸೆಕ್ಟರ್ಸ್ ಮೇಲೆ ತುಂಬ ಜಾಸ್ತಿ ಡಿಸ್ಕಷನ್ ಆಗ್ಬೋದು, ಮೋಸ್ಟ್ಲಿ ಆಯಿಲ್ ಜೊತೆಗೆ. ಆ್ಯಂಡ್ ಈವನ್ ನಾವು ಫರ್ಟಿಲೈಸರ್ಸ್ ಬಗ್ಗೆ, ನಾವು ರಷ್ಯಾದಿಂದ ಜಾಸ್ತಿ ಫರ್ಟಿಲೈಸರ್ಸನ್ನು ತಗೋತೀವಿ. ಆ್ಯಂಡ್ ಈವನ್ ಕೋಲನ್ನು ಕೂಡ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ನಮಗೆ. ಸೊ ಇದೆಲ್ಲ ನಾವು ಎನರ್ಜಿ ಕಾರ್ಪೊರೇಷನ್ ಒಳಗಡೆ ಬರುತ್ತೆ. ಆ್ಯಂಡ್ ಮೋಸ್ಟ್ಲಿ ಇದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಆ್ಯಂಡ್ ಯಾರಿಗೂ ಗೊತ್ತಿಲ್ಲ, ಈಗ ನಾವು ಕ್ಯಾನಡಾ ಜೊತೆಗೂ ಕೂಡ ಸೈನ್ ಮಾಡ್ತಾ ಇದ್ದೀವಿ ಯುರೇನಿಯಂನ ಎಕ್ಸ್ಪೋರ್ಟ್ನ ಸಂಬಂಧಕ್ಕೆ. ಆ್ಯಂಡ್ ಈವನ್ ಇದಕ್ಕೆ ರಷ್ಯಾ ಅವರು ಪಿಚ್ ಮಾಡ್ಬೋದು. ಅಂದರೆ ನೀವು ಯಾಕೆ ಕ್ಯಾನಡಾಯಿಂದ ತಗೋತೀರಾ, ನಮ್ಮಿಂದನೇ ತಗೊಳ್ಳಿ ಅಂತ ರಷ್ಯಾ ಮಾತಾಡ್ಬೋದು. ಆ್ಯಂಡ್ ಇದೇನು ಓಕೆ. ಡಿಫೆನ್ಸ್ ಡೀಲ್ಸ್ ಬಗ್ಗೆ ಮಾತಾಡೋದಾದರೆ 2010ರಲ್ಲಿ ಯಾವ ರೀತಿ ನಾವು ರಷ್ಯಾ ಜೊತೆ ಡಿಫೆನ್ಸ್ ಡೀಲ್ ಮಾಡ್ತಾ ಇದ್ವಿ, ಅಥವಾ ಮಿಲಿಟ್ರಿ ಕಾರ್ಪೊರೇಷನ್ ಇರಲಿ, ಏನೇ ಆಗ್ತಾ ಇದ್ರು 2010ರಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಅದು ತುಂಬ ಕಮ್ಮಿ ಆಗೋಗಿದೆ. ನಾವು ಡಿಫೆನ್ಸ್ ಡೀಲನ್ನು ಫ್ರಾನ್ಸ್ ಜೊತೆ ಆಗಿರಲಿ ಅಥವಾ ಬೇರೆ ದೇಶಗಳೊಂದಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಬಟ್ ರಷ್ಯಾದೊಂದಿಗೆ ತುಂಬ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ನಾವು ಮುಂದಿನ ವಿಡಿಯೋದಲ್ಲಿ S-400 ಸಿಸ್ಟಮ್ ಬಗ್ಗೆ ಆ್ಯಂಡ್ S-500 ಸಿಸ್ಟಮ್ ಬಗ್ಗೆ, ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡೋಣ. ಸೊ ಮುಂದಿನ ವಿಡಿಯೋ ಯಾವಾಗ ಬೇಕು ಅಂತ ನೀವು ಹೇಳಿ, ಆವಾಗ ಮುಂದಿನ ವಿಡಿಯೋ ಹಾಕ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದ. ಯಾರೆಲ್ಲ ವಿಡಿಯೋ ನೋಡಿದ್ರಿ. ಜೈ ಜಗನ್ನಾಥ್, ಜೈ ಪಂಚಸಖ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್.